ನನಗೆ ಯಾರಾದರೂ ಚುಚ್ಚಿದ್ರೆ ನೋವು ಆಗ್ತದೆ, ಪಾಟೀಲ್ರಿಗೂ ಚುಚ್ಚಿದ್ರೆ ನೋವಾಗ್ತದೆ ಹೇಳುವುದೇ ಸಾಮರಸ್ಯದ ಅಲ್ಲೇ ಹುಟ್ಟಲ್ವ ಇರೋದು. ಕರೆಕ್ಟ್. ನೀವು ಬಿದ್ದ್ರಿ, ನಿಮ್ಮನ್ನು ಏಳಿಸ್ಬೇಕಾ ನಾನು ಅಥವಾ ನಿಮ್ಮ ಫೋಟೋ ತೆಗಿಬೇಕಾ ನಾನು? ಮೊದಲು ಮಾಡುವ ಕೆಲಸ ಯಾವುದು? ನಾನು ನಿಮ್ಮನ್ನು ಏಳಿಸೋದಲ್ಲ, ಅಂದರೆ ನಿಮಗೆ ನೋವಾಗಿದೆ ಅಂತೇಳಿ ನನಗೆ ಗೊತ್ತಾಗಬೇಕಲ್ಲ. ಕರೆಕ್ಟ್. ಮನಸ್ಸು ತಿಳಿಯಾಗಬೇಕು, ಮನಸ್ಸು ತಿಳಿಯಾಗಬೇಕು, ಮನಸ್ಸು ಶುದ್ಧಿ ಆಗಬೇಕು, ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಬರಬೇಕು, ಅವ ನನ್ನವನು ಹೇಳುವಂಥದ್ದು ಬರಬೇಕು. ನನ್ನ ನೋವು ಅವನ ನೋವು, ನನ್ನ ಹಸಿವು ಅವನ ಹಸಿವು. ಪ್ರಾಣಿಗಳಲ್ಲಿದೆ ಸರ್, ಮನುಷ್ಯರಲ್ಲಿದೆ. ನಿಜ ನಿಜ. ಪ್ರಾಣಿಗಳಲ್ಲಿದೆ. ನಮ್ಮ ಕಡೆ ಕಾಗೆಗಳು ಜಾಸ್ತಿ. ಅದು ಏನಾದರೂ ಸಿಕ್ಕಿದರೆ ಬೇರೆಯವ್ರನ್ನ ಕರೀದೆ ಅದು ತಿನ್ನುವುದಿಲ್ಲ, ಅದು ಎಲ್ಲರನ್ನು ಕರೆದು ಹೋಗ್ತದೆ ಅದು. ಅದಕ್ಕೆ ಹೇಳಿದ್ದಾರೆ ವಚನಕಾರರು, ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನ್ನು ಹೇಳಿ ಅಲ್ಲ, ಬಳಗವನ್ನು ಕರೀತದೆ ಅದು. ನಾವು ಅದನ್ನೇನು ಮಾಡ್ತೇವೆ? ಮುಚ್ಚಿಡ್ತೇವೆ. ಕಾಗೆಗಿಂತ ಕಡೆ, ಕಾಗೆಗಿಂತ ಕಡೆಯಾಗಿದೆ. ಮನುಷ್ಯರ ಮಧ್ಯೆ ಈ ರೀತಿ ದ್ವೇಷ ಬೆಳೆಯೋದಕ್ಕೆ ಕಾರಣ ಸಾಮರಸ್ಯದ ಕೊರತೆ.